ಇವತ್ತು ದಾವಣಗೆರೆಯಲ್ಲಿ ಸ್ವಾಮೀಜಿಗಳ ಮಹಾ ಸಮ್ಮೇಳನ ಆಗಿತ್ತು. ಕಾರಣ ಏನು ಅಂತಂದರೆ ಕುಂಚಿಟಿಗ ಸಮಾಜದಿಂದ ಕುಟೀರ ಸಮರ್ಪಣಾ ಕಾರ್ಯಕ್ರಮ ಏನು ನಡೀತು, ಈ ಕಾರ್ಯಕ್ರಮ ಅದಕ್ಕೆ ಒಂದು ರೀತಿಯಾದಂಥ ಕಳೆಯನ್ನು ಕಟ್ಟಿಕೊಟ್ಟಿತ್ತು. ಇನ್ನು ಸಮಾರಂಭವನ್ನು ಉದ್ದೇಶಿಸಿ ಸಂಪಾದಕ ರವಿ ಹೆಗಡೆ ಕೂಡ ಮಾತನಾಡಿದ್ದಾರೆ. ಆ್ಯಂಡ್ ಅವರ ಮಾತಿನಲ್ಲಿ ಒಂದು ರೀತಿಯಾಗಿ ಸಮಾಜದ ಬಗ್ಗೆ ಆ್ಯಂಡ್ ಧರ್ಮದ ಬಗ್ಗೆ ದೊಡ್ಡ ಬೆಳಕನ್ನು ಚೆಲ್ಲುವಂಥ ಮಾತುಗಳಿದ್ವು. ಆ್ಯಂಡ್ ಈಗ ನೀವು ಗಮನಿಸ್ತಾ ಇದ್ದೀರಿ, ಸ್ವಾಮೀಜಿಗಳು ಮಾತನಾಡ್ತಿದ್ದಾರೆ. ಸ್ಮರಿಸುತ್ತಾ ಸನ್ಯಾಸದ ಆಶ್ರಮಕ್ಕೆ ಮಠದ ಜವಾಬ್ದಾರಿಗೆ ಪ್ರೇರಣಾದಾಯಕ ಆಗಿರುವಂತಹ ದಾವಣಗೆರೆಯ ಸಿದ್ದರಾಮೇಶ್ವರ ಸ್ವಾಮೀಜಿಯವರನ್ನ ಸ್ಮರಿಸಿಕೊಳ್ಳುತ್ತಾ ಈ ಸಮಾರಂಭ ನನಗೆ ಅನಿರೀಕ್ಷಿತ, ಬಹಳಷ್ಟು ಜನಕ್ಕೆ ಅನಿರೀಕ್ಷಿತ ಅಲ್ಲ. ಈ ಅನಿರೀಕ್ಷಿತ ಸಮಾರಂಭದ ಕಾರಣೀಭೂತರಾಗಿರುವಂತಹ ಮಾತೃ ಹೃದಯಗಳಾಗಿರುವ ಶಾಂತವೀರ ಮಹಾಸ್ವಾಮೀಜಿಯವರಲ್ಲಿ ನಮ್ಮೆಲ್ಲರ ಇಲ್ಲಿರುವಂತಹ ಬಹುತೇಕರ ನಾವು ತಾಯಿ ಬಿಟ್ಟು ಬಂದಾಗ ನಮ್ಮ ತಾಯಿ ಯಾರಪ್ಪ ಅಂದ್ರೆ ಗುರುಮಹಾಂತ ಸ್ವಾಮಿಗಳು. ನಾನು ಬರ್ತಾ ಯಾರ ಜೊತೆಗೂ ಮಾತಾಡ್ತಾ ಇದ್ದೆ, ಗುರುಗಳ ಹತ್ರ, ಮುರುಘಾಶಂಡ್ರ ಹತ್ರ ಮಾತಾಡ್ತಾ ಇದ್ದೆ. ಮಠ ಬಿಟ್ಟು ಬಂದ ಮೇಲೆ ಅಂದ್ರೆ ಮನೆ, ನಮ್ದು ಮಠ ಇದ್ದ ಹಾಗೆ ಮನೆ, ಆ ಮನೆ ಬಿಟ್ಟು ಬಂದ ಮೇಲೆ ಬಹುತೇಕ ತಂದೆ ತಾಯಿಗಳ ಪ್ರೀತಿ ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅದೊಂದು ಕೌಟುಂಬಿಕ ವಾತಾವರಣ, ಅದಕ್ಕೆ ಸರಿಸಮಾನವಾಗಿರುವಂತಹ ವಾತ್ಸಲ್ಯ ಎಲ್ಲೂ ಸಿಗಲ್ಲ ಅಂತ ಹೇಳ್ತಾರೆ. ಅದನ್ನ ನೆನ್ಸ್ಕೊಂಡು ಗುರುಕುಲಕ್ಕೆ ಬಂದು ಬಹಳಷ್ಟು ಜನ ವಾತ್ಸಲ್ಯದ ಕಣ್ಣೀರು ಹಾಕಿರುವಂತಹದ್ದು ಸಹಜ. ಆ ತರಹದ ಕಣ್ಣೀರು ಹಾಕದಂಗ ನೋಡ್ಕೊಂಡಾರಪ್ಪ ಅಂದ್ರೆ ನಮ್ಮ ಗುರು ಮಹಾಂತ ಸ್ವಾಮಿಗಳು. ನಾವೆಲ್ಲ ಇವತ್ತು ಕೂಡ ಸಿದ್ದರಾಮ ಸ್ವಾಮಿ ಜೊತೆನೆ ಕರೆಯೋದು. ಯಾರೋ ವೇದಿಕೆ ಸಿಕ್ಕಾಗ ಅಥವಾ ಬೇರೆ ಸಿಕ್ಕಾಗ ಇಳಕಲಪ್ಪಳಿಗೆ ಗುರು ಮಹಾಂತ ಸ್ವಾಮಿ ಅಂತ ಕರಿತೀವಿ. ನಾವೆಲ್ಲ ಸಹಜ ಮಾತಾಡ್ಬೇಕಾದ್ರೆ ಈಗೂ ಸಿದ್ದರಾಮ ಸ್ವಾಮಿ ಅಂತಾನೆ ಮಾತಾಡೋದು. ಅಂತಹ ಪೂಜ್ಯರ ಪಾದಾರವಿಂದಗಳಿಗೆ ಶರಣಾರ್ಥಿಗಳನ್ನ ಸಲ್ಲಿಸುತ್ತಾ ವೇದಿಕೆ ಮೇಲಿರುವಂತಹ ಎಲ್ಲ ಪರಮ ಪೂಜ್ಯರಲ್ಲಿ ಅರವಿಂದ ಲಿಂಬಾವಳಿಯವರಲ್ಲಿ, ರವಿ ಮಾಕ್ಳವರಲ್ಲಿ, ಶಾಂತನಗೌಡರವರಲ್ಲಿ, ರಾಮಪುರವರಲ್ಲಿ, ಹೆಗಡೆಯವರಲ್ಲಿ, ಸಮರ್ಥರವರಲ್ಲಿ, ಅನಿತವರಲ್ಲಿ, ಡಿ ಬಸವರಾಜರವರಲ್ಲಿ, ಹಿಂದೆ ಇರುವಂತಹ ಎಲ್ಲ ಸಮುದಾಯದ ಕುಂಚಿಟಿಗ ಸಮುದಾಯದ ಹಿರಿಯರಲ್ಲಿ, ಮುರಳೀಧರ ಆಲಪುರವರಲ್ಲಿ ಎಲ್ಲ ದೊಡ್ಡದಿರಪ್ಪ, ಎಲ್ಲರ ಹೇಳಕ್ಕಂತ ಹೋದ್ರೆ ಇದು ಒಂದು 10 ನಿಮಿಷ ಆಗ್ಬಿಡುತ್ತೆ. ಸೇರಿರುವಂತಹ ಎಲ್ಲ ಮಹಾನೀಯರಲ್ಲಿ ಶರಣಾರ್ಥಿಗಳು. ಮೊದಲನೇದು ನಿಮಗೆ ಹೇಳುವಂತಹದ್ದೇನಪ್ಪಾ ಅಂತಂತಂದ್ರೆ ಕೆಲವೊಂದು ವಿಚಾರಗಳು. ನಮ್ಮ ಡಿ ಬಸವರಾಜರವರ ನೇತೃತ್ವದಲ್ಲಿ ನಮಗೆ ಸನ್ಯಾಸ ದೀಕ್ಷಾ ಸಮಾರಂಭ, ಗುರುಳಿಗೆ ಪಟ್ಟಾಭಿಷೇಕ, ನಮ್ಮ ಜಯಣ್ಣ, ಡಿ ಬಸವರಾಜು, ಆ ಹುಡುಗ ನಾಗರಾಜು, ಇವರೆಲ್ಲ ಹುಡುಗರು, ನಮ್ಮ ಇಂಜಿನಿಯರ್ ವೆಂಕಟೇಶು, ಸಿದ್ದಣ್ಣಲ್ಲೂ ಇತ್ತು, ಬಿಡ್ಡೆ ಸಿದ್ದಣ್ಣ, ಇವರೆಲ್ಲ ಕೆಲವರೆಲ್ಲ ದಾವಣಗೆರಮ್ಮ ಚಂದ್ರಪ್ಪ, ಒಂದಿಷ್ಟು ಜನ ನನ್ನೆಲ್ಲ ಸನ್ಯಾಸಾಶ್ರಮಕ್ಕೆ ಅರ್ಥಾತ್ ಗುರುಕುಲಕ್ಕೆ ಕಳಿಸುವಂತಹ ದೀಕ್ಷಾ ಸಮಾರಂಭ, ನಮ್ಮ ಹಿರಿಯ ಗುರುಗಳಿಗೆ ಪಟ್ಟಾಭಿಷೇಕ ಸಮಾರಂಭ ನೆರವೇರಿಸಿದ್ರು. ಆ ಸಂದರ್ಭದಲ್ಲಿ ಒಂದು ಮಾತು ನನ್ನ ಮೇಲೆ ಬಹಳ ಪರಿಣಾಮ ಬೀರಿದಂತಹದ್ದು ಒಂದು ಮಾತು ಸಮುದಾಯದರೆ ಹೇಳಿರಬಹುದು ಅಂತ ಭಾವಿಸ್ತಾನೆ. ಈಗ ನಿಮ್ಮ ಮನೆ ಯಾವ್ದಪ್ಪ ಅಂತಂದ್ರೆ ಅದು ಮಠ, ನಿಮ್ಮ ತಂದೆ ತಾಯಿಗಳು ಬಂಧು ಮಿತ್ರರು ಯಾರಪ್ಪ ಅಂದ್ರೆ ಅದು ಸಮಾಜ. ನಿಮ್ಮ ತಂದೆ ತಾಯಿಗಳು ಇಲ್ಲಿನಿಂದ ನೀವು ಮಾನಸಿಕವಾಗಿ ಕಳೆದುಕೊಳ್ಳುವ ಪ್ರಯತ್ನ ಮಾಡಬೇಕು ಅಂತೇಳಿ ನನಗೆ 13 ವರ್ಷದಿದ್ದಾಗ ಹೇಳಿದ ಮಾತು. ಅದು ಎಷ್ಟು ಪರಿಣಾಮ ಬೀರ್ತು ಅಂತಂತಂದ್ರೆ, ನನಗೆ ನೆನಪಿರುವ ಹಾಗೆ ಹುಟ್ಟಿದಾಗಿಂದ ಮಠ ಸೇರೋ ತನಕ ನಮ್ಮ ತಂದೆ ತಾಯಿ ಬಿಟ್ಟು ನಾವು ಒಂದಿನನೂ ಎಲ್ಲೂ ಒಗೆಯಲ್ಲ. ಮನೆ ಬಿಟ್ಟು ತಂದೆ ತಾಯಿ ಬಿಟ್ಟು ಒಂದಿನನೂ ಒಗೆಯಲ್ಲ. 1999 ಒಂದ್ಸತಿ ಮಠಕ್ಕೆ ಹೋದ್ಮೇಲೆ
ಮತ್ತೆ ನನ್ನ ಮನೆನೇ ನೆನೆಸ್ಕೊಂಡಿಲ್ಲ. ಪ್ರೀತಿಗೇನು ಕೊರತೆ ಇರಲಿಲ್ಲ ಪೂರ್ವಾಶ್ರಮದಲ್ಲಿ. ಅಪ್ಪರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ ನಾನು ಭಾವಿಸ್ಬೋದು. ಅವತ್ತಿನ ಕಾಲಕ್ಕೆ ನನಗೆ ಗೊತ್ತಿರಂಗೆ ನಾನೇ ಫೀಸ್ ಕಲೆಕ್ಷನ್ ಮಾಡ್ತಾ ಇದ್ದೆ ಡ್ಯಾನ್ಸ್ ಕ್ಲಾಸ್ದೆಲ್ಲ. 15ರಿಂದ 20,000 ರೂಪಾಯಿ ಅವತ್ತಿನ ಕಾಲಕ್ಕೆ ಫೀಸ್ ಕಲೆಕ್ಷನ್ಸ್. ಅಂದ್ರೆ ನಾನು ಹೇಳ್ತಿರೋದು 27 ವರ್ಷದ ಕೆಳಗಡೆ. ಅದು ಬಿಟ್ಟು ಅವ್ರ ಶಿಲ್ಪಿಗಳು, ಅವ್ರಿಗೆ ಒಳ್ಳೆ ಕಲೆ ಇತ್ತು, ಚೆನ್ನಾಗಿ ವಾರ ವಾರ ಆದಾಯದ ಮೂಲನೂ ಕೂಡ ಚೆನ್ನಾಗಿತ್ತು. ಅವರು ಚೆನ್ನಾಗಿದ್ದರು. ಅವರ ತಕ್ಕ ಮಟ್ಟಿಗೆ ನಮಗೆ ಯಾವ್ದು ಆಸೆ ಆಕಾಂಕ್ಷೆ ಆ ವಯಸ್ಸಿಗಿತ್ತು, ಏನು ಕೊರತೆ ಇಲ್ದಂಗೆ ನೋಡ್ಕೊಂಡಂತವ್ರು. ಆದ್ರೆ ನೀವು ಏನನ್ನ ಹೇಗೆ ಅಳವಡಿಸ್ಕೊಳ್ತಿರೋದು ಬಹಳ ಮುಖ್ಯ ಆಗುತ್ತೆ. ನಾನು ಸುತ್ತ ಇದ್ದಂತ ಯಾರಪ್ಪ ಅಂತಂದ್ರೆ ನಮ್ಮ ಗುರುಮಹಾಂತ ಸ್ವಾಮಿಗಳಂತಹ ಮಹಾನೀಯರು, ಹಿರಿಯರು, ದೊಡ್ಡವರು, ನಮ್ಮೆಲ್ಲ ಇಲ್ಲಿರುವಂತಹ ಪರಮ ಪೂಜ್ಯರು. ನಮಗೆ ಹೊಸ ಒಂದು ಮನೆ ಸಿಕ್ಕ ಹಾಗಾಯ್ತು, ಹೊಸ ಒಂದು ಕುಟುಂಬ ಸಿಕ್ಕ ಹಾಗಾಯ್ತು. ಅಲ್ಲಿರುವಂತ ಎಲ್ಲ ಚರ್ಚೆ ಮಾಡಿ ಏನಾದ್ರೂ ಕೂಡ ಮಾಡಬೇಕು ಅಂತೇಳಿ ಅಂತ ನಿನ್ನೆ ವಿಜಯ ಕರ್ನಾಟಕ ಕೇಳಿದಾಗ ನಾನು ಹೇಳ್ತಾ ಇದ್ದೆ, ದೀಪದ ಕೆಳಗೆ ಕತ್ಲು ಅಂತ. ಇಲ್ಲಿರೋ ಎಲ್ಲ ಸ್ವಾಮಿಗಳೆಲ್ಲ ಬೆಂಚ್ ಕಾರು, ಆಡಿ ಕಾರು, BMW ಅಥವಾ 100x100 ಮಠ, ಒಂದು 50-100 ಕೋಟಿ ಮಠಗಳು, ಸಾವಿರಾರು ಕೋಟಿ ಮಠಗಳನ್ನ ಒಡೆಯರು. ಆದರೆ ನಮ್ಮನ್ನ ಎತ್ತು ಒತ್ತು ಸಾಕಿ ಸಲಹಿ ಮನೆಗೆ ಆಧಾರವಾದಂಥ, ಮನೆಯನ್ನ ಸಾಕ್ತಾನೆ ಎನ್ನುವಂಥ ಅದಮ್ಯ ಗುರಿಯೊಂದಿಗೆ ಪ್ರಾರ್ಥನೆಯನ್ನ ಮಾಡಿ, ತ್ಯಾಗವನ್ನು ಮಾಡಿ, ತಮ್ಮ ಒಡಲಲ್ಲಿ ಹೊತ್ತು ಎತ್ತು ಸಾಕಿದ ಮಗ ಸಮಾಜಕ್ಕೇನೋ ಗುರುವಾದ, ಆದರೆ ಎತ್ತಂತ ತಂದೆ ತಾಯಿಗಳಿಗೆ ಶತ್ರುವಾದ. ಕಾರಣ ತಾನು ಚೆನ್ನಾಗಿದ್ದಾನೆ, ತನ್ನನ್ನು ಎತ್ತಂತ ಪೋಷಕರು, ಇಲ್ಲಿರೋ ಎಲ್ಲ ಬಹುತೇಕ 90 ಸ್ವಾಮೀಜಿಯವರ ಪೂರ್ವಾಶ್ರಮನ ನಾನು 28 ವರ್ಷದಿಂದ ಹತ್ರ ದಿನ ನೋಡಿದ್ದೇನೆ. ಎಲ್ಲ ಪರಿಸ್ಥಿತಿನೂ ವಿಭಿನ್ನ. ಯಾಕೆ ಅಂದ್ರೆ ನಮ್ದು ವಿರಕ್ತ ಪರಂಪರೆ. ವಿರಕ್ತ ಪರಂಪರೆ ಅಂದ್ರೆ ನಾವೊಮ್ಮೆ ಮಠವನ್ನ ಸೇರ್ಕೊಂಡ ನಂತರ, ಒಮ್ಮೆ ನಮ್ಮ ಮನೆಯನ್ನ ಬಿಟ್ಟು ಹೊರಗೆ ಬಂದ ನಂತರ ಇಡೀ ತಮ್ಮ ಬದುಕು, ನಮ್ಮ ಸಂಪಾದನೆ, ನಮ್ಮ ಗುರಿ, ನಮ್ಮ ಪ್ರಾರ್ಥನೆ ಪ್ರತಿಯೊಂದು ಕೂಡ ಸಮಾಜಮುಖಿಯಾಗಿರುತ್ತೆ ಅನ್ನುವಂಥದ್ದನ್ನ ವಿರಕ್ತ ಪರಂಪರೆ ನಮಗೆಲ್ಲರೂ ಕೂಡ ಕಲಿಸ್ಕೊಟ್ಟಿದೆ. ಆ ಪರಂಪರೆಯಲ್ಲಿ ನಾವೆಲ್ಲರೂ ಕೂಡ ಉಸಿರಾಡ್ತಿದ್ವಿ ಮತ್ತು ಬದುಕ್ತಾ ಇದ್ವಿ. ಹೊಸದುರ್ಗ ತಾಲೂಕಿಂದ ಬಂದಂತ ಎಲ್ಲ ಬಸ್ ಮಾಡ್ಕೊಂಡು ಬಂದಿದ್ದಾರೆ, ಜಾತ್ರೆ ತರ. ಎಲ್ಲ ಮುಖಂಡರು ಕೂರ್ಬೇಕು, ತಮಗೆಲ್ಲ ಸ್ವಾಗತ. ಹಾಗೆ ಆ ಚಿಂತನೆಯನ್ನ ನಾನು ಆರಂಭದಲ್ಲಿ ನಮ್ಮ ಒಕ್ಕೂಟದ ಅಧ್ಯಕ್ಷರಾದಂಥ ನಿರಂಜನಪುರಿ ಸ್ವಾಮೀಜಿಯವ್ರ ಜೊತೆಗೆ ಅನೇಕ ಬಾರಿ, ನಮ್ಮ ಈಶ್ವರಪುರಿ ಸ್ವಾಮೀಜಿಯವರಿಗೆ ಅನೇಕ ಬಾರಿ, ನಮ್ಮ ಮಾದಾರ ಚೆನ್ನೈ ಸ್ವಾಮಿಗಳು, ನಾನು ಅನೇಕ ಬಾರಿ ಇಂಥ ವಿಷಯಗಳನ್ನ ಚರ್ಚೆ ಮಾಡಿದಾಗ ಸಮಾಜ ಇದನ್ನ ಲಿಂಬವಳ್ಳಿ ಸಾಹೇಬರು ಬಹಳ ಚೆನ್ನಾಗಿ ಹೇಳಿದ್ರು. ಸಾಹೇಬ್ರೆ ಕಾರ್ಯಕ್ರಮಕ್ಕೆ ಬರಬೇಕು ಅಂತ. ಏನು ಅಂತ ಕೇಳಿರೋ, ಇಲ್ಲ ಹೇಳಲ್ಲ ಅಂದ್ವಿ. ಇಲ್ಲ ಬರ್ಬೇಕಲ್ಲ ಗುರುಗಳೇ ಏನು ಅಂತ, ಹಿಂಗೆ ನಮ್ಮನ್ನ ಇನ್ಸಲ್ಟ್ ಮಾಡ್ಬೇಕು ಅಂತಿದ್ದೀರಾ ಅಂತ ಕೇಳಿದ್ರು. ಅಂದ್ರೆ ನಾವು ಮಾಡ್ಬೇಕಿದ್ದ ಕೆಲಸನ ನೀವು ಮಾಡಿದ್ರಲ್ಲ ಅನ್ನುವಂತ ಹೆಮ್ಮೆನೂ ಕೂಡ ಪಟ್ರು, ಅಷ್ಟೇ ಮುರುಕನ್ನ ಕೂಡ ಪಟ್ರು. ಯಾಕೆ ಅಂದ್ರೆ ಇಲ್ಲಿರೋ ಎಲ್ಲ ಸಮಾಜಗಳು ಕೂಡ ಒಂದೊಂದು ಸಮುದಾಯದ ಪ್ರತಿನಿಧಿಗಳು ಮತ್ತು ಪೀಠದ ಜಗದ್ಗುರುಗಳು. ಅವರ ಮನೆಗಳು ನೋಡಿದ್ರೆ ನಿಮಗೆ ಉದಾಹರಣೆ, ವಾಲ್ಮೀಕಿ ಪೀಠದ ಹಿಂದಿನ ಸ್ವಾಮೀಜಿಯವರು ಗೊತ್ತಿರುತ್ತೆ, ಪುಣ್ಯಾನುಪುರಿ ಸ್ವಾಮೀಜಿಯವರು ಅಫ್ಘಾನದಲ್ಲಿ ತೀರ್ಕೊಂಡು ಹೋದ್ರು. ಆದ್ರೆ ಅವ್ರ ಅಪ್ಪ ಅಮ್ಮ ತರಕಾರಿಯನ್ನ ಗುಡಿಸ್ಲನ್ನ ಹಾಕೊಂಡು ಬರ್ತಿದ್ದು ಅಂತ ವಾತಾವರಣ ಇವತ್ತಿಗೂ ಕೂಡ ನಮ್ಮ ನಿರಂಜನಪುರಿ ಸ್ವಾಮಿಗಳಾಗ್ಲಿ, ಮಾದಾರ ಚೆನ್ನೈ ಸ್ವಾಮಿಗಳಾಗ್ಲಿ, ಭಗೀರಥ ಸ್ವಾಮಿಗಳಾಗ್ಲಿ, ಇಲ್ಲಿರೋ ಯಾವ ಜಗತ್ಗಳು ಕೂಡ ನನ್ನ ಆದಿಯಾಗಿ ನಮ್ಮೂರವರೇ ಬಂದಿದ್ದಾರೆ, ನಮ್ಮ ಕೋಡಿಯಲ್ಲಿರು. ನಾನು ಆರಾಮ್ ತಮ್ಮನ ಮನೆಗೆ ಹೋಗ್ತೀನಿ, ನಮ್ಮ ತಂದೆ ತಾಯಿ ನೋಡಂಗಿಲ್ಲ. ಇದೆಂತ ಕರ್ಮ? ಕಾರಣ ನಾವು ಇಷ್ಟಪಟ್ಟು ಬಂದಿರುವಂತ ಪರಂಪರೆ ಇದು, ಗೌರವಿಸ್ಬೇಕು. ಅವ್ರ ಮನೆಗೆ ಊಟ ಮಾಡಿದಾಗ ನಮ್ಮ ತಾಯಿಗೆ ಅನ್ಸಲ್ವಾ, ಎಂತ ಮಗನ ಎತ್ನೋ ಮರಯ್ಯ, ಪಕ್ಕದ ಮನೆಗೆ ಬರ್ತಾನೆ ನಮ್ಮ ಸ್ವಾಮಿ, ನನ್ನ ಮಗ ನನ್ನ ಮನೆಗೆ ಬರಲ್ಲ ಅಂತೇಳಿ ಮರುಕ ಪಡುವಂತ ವಾತಾವರಣವನ್ನು ಕೂಡ ನಾವು ನೋಡಿದ್ದೇವೆ. ಆದ್ರೆ ಅದು ಅನಿವಾರ್ಯ. ನಾವೇನಾದ್ರೂ ಮಮಕಾರಕ್ಕೆ ಒಳಗಾದ್ರೆ, ನಾವೇನಾದ್ರೂ ಕೂಡ ಕೌಟುಂಬಿಕ ಆಸೆಗಳಿಗೆ ಒಳಗಾದ್ರೆ, ನೀವೆಲ್ಲ ನಮಗೆ ಕೊಟ್ಟಿರ್ತೀರಲ್ಲ ಹಣವನ್ನ, ಕಾಣಿಕೆ ಕೊಡ್ತೀರಲ್ಲ, ನಮಸ್ಕಾರ ಮಾಡಿ, ಲಕ್ಷ ಕೊಡ್ತೀರಾ, 1000 ಕೊಡ್ತೀರಾ, ನಾವು ನಮ್ಮ ಮನೆಗೆ ಹಾಕ್ಬಿಟ್ರೆ ದೇವ್ರ ಮೆತ್ಲಿಕ್ಕೆ ಸಾಧ್ಯ ಇದೆಯಾ? ಹಾಗಾಗಿ ನಾವೆಲ್ಲ ವಿರಕ್ತ ಪರಂಪರೆಯನ್ನ ಫಾಲೋ ಮಾಡಲೇಬೇಕು. ಅದು ಮಾಡಿದ್ರೆ ಮಾತ್ರ ಮಠ ಅದು ಜನಮುಖಿ, ಜನಪರ ಮತ್ತು ಸಮಾಜಮುಖಿಯಾಗಿರ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಕೂಡ ನಮ್ಮೆಲ್ಲ ಸ್ನೇಹಿತರು ನಾವು ಅರ್ಥ ಮಾಡ್ಕೊಂಡಿದ್ದೇವೆ. ಹಾಗಾಗಿ
ಅಂತ ಇದೊಂದು ಕಾರ್ಯಕ್ರಮ ಅಲ್ಲ, ಅಥವಾ ಇದೊಂದು ಭಾಷಣದ ಕಾರ್ಯಕ್ರಮನೂ ಅಲ್ಲ. ಹೆಗ್ಡೆ ಸಾಹೇಬರು ಕೇಳಿದ್ರು, ನಾನು ಅವರೆಲ್ಲ 2016ಕ್ಕೆ ಅಮೆರಿಕಕ್ಕೆ ಅಕ್ಕ ಸಮ್ಮೇಳನಕ್ಕೆ ಹೋಗಿದ್ವಿ. ಏನ್ ಸ್ವಾಮೀಜಿ ಕಾರ್ಯಕ್ರಮ ಗೃಹ ಪ್ರವೇಶದ ನಾನು ಏನ್ ಮಾತನಾಡ್ಲಿ ಅಂತ. ಸರ್, ಇದು ಮಾತನಾಡುವಂತ ಸಮಾರಂಭ ಅಲ್ಲ. ನಾವೆಲ್ಲ ಸೇರಿ ಸಮುದಾಯಕ್ಕೆ ಅಥವಾ ಸಮಾಜದ ಜಗದ್ಗುರುಗಳ ಆ ಸಮಾಜಕ್ಕೆ ಒಂದು ಹೊಸ ದಾರಿಯನ್ನು ಅನಿವಾರ್ಯವಾಗಿ ನಾವು ಹಾಕೊಡ್ಲೇಬೇಕಾದಂತ ಪರಿಸ್ಥಿತಿ ಇರೋ ಕಾರಣಕ್ಕೆ ನಮ್ದೊಂದು ಸಣ್ಣ ಸಮಾಜ, ನಮ್ಮ ಸಮಾಜ ಬಾಂಧವರಿಗೆ ನಾವೇನೋ ಒಂದು ಮನವಿ ಮಾಡಿದ್ವಿ. ಅವರೇನೋ ನಮಗೊಂದು ಹಣವನ್ನು ಕೊಟ್ಟರು. ಆ ಹಣವನ್ನ ಒಂದು ಸದ್ಬಳಕೆ ಮಾಡಬೇಕು ಅನ್ನೋ ಕಾರಣಕ್ಕೆ ಒಂದು ಸಣ್ಣ ಕುಟೀರವನ್ನ, ಅದು ನನ್ನ ಕರ್ತವ್ಯನೂ ಕೂಡ ಆಗಿದೆ ಅನ್ನುವಂತ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಇಂಥ ಕಾರ್ಯಕ್ರಮವನ್ನ ನಾವೆಲ್ಲರೂ ಕೂಡ ಒಂದು 2 ತಾಸು ಸಮಾಧಾನವಾಗಿದ್ರೆ, ನಿಮಗೆಲ್ಲ ಕಾರ್ಯಕರ್ತರು ಹೋಳಿಗೆ ಸಿಕ್ಕರಣೆ ಎಲ್ಲ ಮಾಡಿದ್ದಾರೆ, ಇಲ್ಲಿಗೆ ನೀರು ತಂದು ಕೊಡ್ತಾರೆ. 2 ತಾಸು ನೋಡೋ ಮೊಬೈಲ್ ಬಿಟ್ಟು ದೂರ ಇರ್ರಿ ನೋಡೋಣ. ಇರ್ಲಿಕ್ಕೆ ಸಾಧ್ಯನಾ? ನಾವು ನಿಮಗೋಸ್ಕರ ಬದುಕನೇ ಬಿಟ್ಟು ಬಂದಿದ್ದೀವಿ. ನೀವು 2 ತಾಸು ಬರೋಕ್ಕಾಗಲ್ವಾ ನಮಗೆ? ಹೆಂಗಿದೆ ನೋಡಿ ಸಮುದಾಯ. ಸ್ವಾಮಿಗಳ ಹತ್ರ ಬಂದು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.